ಹಲೋ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ನಿಮ್ಗೆ ಅವಲೇ ತಮ್ಮನೋಡ್ ಗೊತ್ತಾ ಇರುತ್ತೆ ಈ ವಿಡಿಯೋದಲ್ಲಿ ಏನು ಮಾತಾಡಕ್ಕೆ ಬಂದಿದ್ದೀನಿ ಅಂತ. ಈ ವಿಡಿಯೋದಲ್ಲಿ ಬಂತಾರೆ ಬಿಗ್ ಬಾಸ್ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಾರದ ಕೊನೆಯ ಟಾಸ್ಕ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ವಾರ ಬಂತವ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಸೇರಿ 6 ಟಾಸ್ಕ್ ಇರ್ತವೆ. ಕ್ಯಾಪ್ಟನ್ಸಿ ಟಾಸ್ಕ್ ಬಿಟ್ಟರೆ 5 ಟಾಸ್ಕ್ ಇರ್ತವೆ ಅಂತ ಹೇಳಿದ್ರು. ಬಟ್ ಇವಾಗ ಬಂತವ್ರೆ 4ನೇ ಟಾಸ್ಕ್ಗೆ ಲಾಸ್ಟ್ ಟಾಸ್ಕ್ ಅಂತ ಹೇಳಿದ್ದಾರೆ. ಹಾಗೆ ಈ ಟಾಸ್ಕ್ ಬಂತವ್ರೆ ಒಂದು ಭರ್ಜರಿ ಟ್ವಿಸ್ಟ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದೇನು ಟ್ವಿಸ್ಟ್ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಬಂತವ್ರೆ ಈ ಟಾಸ್ಕ್ ಯಾವ ರೀತಿ ಇದೆ, ಹಾಗೆ ಈ ಟಾಸ್ಕ್ ಅಲ್ಲಿ ಯಾರೆಲ್ಲ ಆಡ್ತಿದ್ದಾರೆ, ಯಾರು ಈ ಟಾಸ್ಕ್ ವಿನ್ನರ್ ಆಗಿದ್ದಾರೆ ಎಲ್ಲನೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಹೊಸಬ್ರು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ, ಅದೇ ವಿಡಿಯೋಕ್ಕೂ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಏನು ತಿಳಿಸ್ಕೊಡಂಗೆ ಬಿಗ್ ಬಾಸ್ ಅವ್ರು ಬಂತವ್ರೆ ಈ ವಾರ ಟಾಸ್ಕ್ ಸ್ಟಾರ್ಟ್ ಹಾಕಿಂದ ಮುಂಚೆನೇ ಹೇಳಿರ್ತಾರೆ. ಈ ವಾರ ಬಂತವ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಸೇರಿ 6 ಟಾಸ್ಕ್ ಇರ್ತವೆ. ಕ್ಯಾಪ್ಟನ್ಸಿ ಟಾಸ್ಕ್ ಬಿಟ್ಟರೆ 5 ಟಾಸ್ಕ್ ಇರ್ತವೆ ಅಂತ ಹೇಳಿರ್ತಾರೆ. ಬಟ್ ಇವಾಗ ಬಂತವ್ರೆ 4ನೇ ಟಾಸ್ಕ್ನೇ ಇದು ಕೊನೆಯ ಟಾಸ್ಕ್ ಅಂತ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಏನು ಟ್ವಿಸ್ಟ್ನ ತೊಗೊಬಂದಿದ್ದಾರೆ ಅಂದರೆ, ಏನಿವಾಗ ಇನ್ನೊಂದು ಟಾಸ್ಕ್ ಇದ್ದಿದ್ರೆ ಅಲ್ಲಿ ಇನ್ನೊಬ್ರು ಕ್ಯಾಪ್ಟನ್ಸಿ ಹೊಟ್ಟಕ್ಕೆ ಹೋಗ್ತಿದ್ರು, ಹಾಗೆ ಇನ್ನೊಬ್ರು ನಾಮಿನೇಟ್ ಆಗ್ತಿದ್ರಲ್ವಾ. ಅದರಿಂದ ಇಲ್ಲಿ ಏನು ಟ್ವಿಸ್ಟ್ನ ತೊಗೊಬಂದಿದ್ದಾರೆ ಅಂದರೆ, ಏನು ಕ್ಯಾಪ್ಟನ್ ರಾಶಿಕಾ ಬಂತವ್ರೆ ಒಬ್ಬರನ್ನ ನಾಮಿನೇಟ್ ಮಾಡ್ತಿರೋ, ಒಬ್ಬರನ್ನ ಸೇವ್ ಮಾಡ್ತಿರಲ್ವಾ. ಅವರೇ ಅಲ್ಲಿ ಟಾಸ್ಕ್ ಹೋಗಿ 2 ಟೀಮ್ ಥರ ಅಲ್ಲಿ ಕ್ಯಾಪ್ಟನ್ ಆಗ್ತಿರಲ್ವಾ. ಬಟ್ ಇವಾಗ ಬಂತವ್ರೆ ಇಬ್ಬರನ್ನ ನಾಮಿನೇಟ್ ಮಾಡಿದ್ದಾರೆ, ಇಬ್ಬರನ್ನ ಸೇವ್ ಮಾಡಿದ್ದಾರೆ. ಅದರಲ್ಲಿ ಗಿಲ್ಲಿ ಮತ್ತು ರಘು ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ, ಧನು ಮತ್ತು ಅಲ್ಲಿ ರಜತ್ ಅವ್ರನ್ನ ಸೇವ್ ಮಾಡಿದ್ದಾರೆ. ಆದರೆ ಗಿಲ್ಲಿ ಅವ್ರಿಗೆ ಯಾವ ರೀತಿ ರೀಸನ್ಸ್ ಕೊಟ್ಬಿಟ್ಟು ಅಲ್ಲಿ ನಾಮಿನೇಟ್ ಮಾಡಿದ್ದಾರೆ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ಇದ್ರ ಹಿಂದ್ಗಡೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ಏನು ರೀಸನ್ಸ್ ಅಂದರೆ, ಅಲ್ಲಿ ಕ್ಯಾಪ್ಟನ್ಗೆ ಮರ್ಯಾದೆ ಕೊಡಲ್ಲ, ಈ ಥರ ರೀಸನ್ಸ್ಗಳನ್ನ ಕೊಟ್ಟು ಅಲ್ಲಿ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಅದನ್ನೆಲ್ಲ ನಾನು ಇದ್ರ ಹಿಂದ್ಗಡೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಏನು ರೀಸನ್ಸ್ ಕೊಟ್ಟಿದ್ದಾರೆ ಎಲ್ಲನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಹೋಗಿ ನೆಕ್ಸ್ಟ್ ಬಂತವ್ರೆ ಈ ಟಾಸ್ಕಿಗೆ ಬಂತವ್ರೆ 3 ಜನ ಬೇಕಾಗಿದ್ದಾರೆ ಆಡಕ್ಕೆ ಬಂತವ್ರೆ. ಅಂದರೆ ರಾಶಿಕಾ ಬಂತವ್ರೆ ಇಬ್ಬರನ್ನ ನಾಮಿನೇಟ್ ಮಾಡಿದ್ದಾರೆ, ಇಬ್ಬರನ್ನ ಸೇವ್ ಮಾಡಿದಾರಲ್ವಾ. ಇನ್ನೂ ಒಬ್ಬೊಬ್ಬರನ್ನ ಸೆಲೆಕ್ಷನ್ ಬಂತವ್ರೆ. ಏನು ರಕ್ಷಿತಾ ಮಂತಲ್ಲಿ ಧ್ರುವ ಅಂತ ಸೆಲೆಕ್ಷನ್ ಮಾಡಿದ್ದಾರೆ. ಅದನ್ನು ನೋಡಿರ್ತೀರಾ, ಅವ್ರು ಸೆಲೆಕ್ಷನ್ ಯಾವ ರೀತಿ ಮಾಡ್ತಿದ್ದಾರೆ ಎಲ್ಲನೂ ಕೂಡ ನೋಡಿರ್ತೀರಾ. ಅವ್ರೇನು ಕರೆಕ್ಟಾಗಿ ಡಿಸೈಡ್ ಮಾಡಿ ಒಬ್ರಿಗೊಬ್ರು ಕುತ್ಕೊಂಡು ಮಾತಾಡಿ ಅವ್ರ ಪರ್ಫಾರ್ಮೆನ್ಸ್ ಹೆಂಗಿದೆ ಏನು ಕೂಡ ಡಿಸೈಡ್ ಮಾಡ್ತಾಯಿಲ್ಲ. ಸುಮ್ಮನೆ ಅವ್ರಿಗೆ ಯಾರ ಹೆಸರು ತೊಗೋಬೇಕು ಅನ್ಸುತ್ತೆ ಅವ್ರ ಹೆಸರು ತೊಗೋದಿರ್ತಾರೆ, ನೀವು ಕೂಡ ನೋಡಿರ್ತೀರಾ. ಒಟ್ಟಿನಲ್ಲಿ ರಕ್ಷಿತಾ ಮತ್ತು ಧ್ರುವ ಅಂತವ್ರು ಬಂತವ್ರೆ. ಅಲ್ಲೇನು ಗಿಲ್ಲಿ ಮತ್ತು ರಘು ಟೀಮಲ್ಲಿ ಆಡೋಕ್ಕೆ ಸೂರಜ್ ಅವ್ರ ಹೆಸರು ತೊಗೊಂಡಿದ್ದಾರೆ. ನೆಕ್ಸ್ಟ್ ಆಮೇಲೆ ಧನು ಮತ್ತು ರಜತ್ ಟೀಮಲ್ಲಿ ಆಡೋಕ್ಕೆ ಮಾಡುವವ್ರ ಹೆಸರು ತೊಗೊಂಡಿದ್ದಾರೆ. ಇವಾಗ ನಿಮ್ಗೆ ಗೊತ್ತಾಗಿದೆ ಅಲ್ವಾ ಯಾರ್ಯಾರು ಆಡ್ತಿದ್ದಾರೆ ಅಂತ. ಆದರೆ ಒಂದು ಟೀಮಲ್ಲಿ ಬಂತವ್ರೆ ಅಲ್ಲೇನು ಕ್ಯಾಪ್ಟನ್ ಆಗಿದ್ದಾರಲ್ಲ ಗಿಲ್ಲಿ ಮತ್ತು ರಘು ಅವರು, ಆ ಟೀಮಲ್ಲಿ ಬಂತವ್ರೆ ಸೂರಜ್ ಅವ್ರು ಆಡ್ತಿದ್ದಾರೆ. ನೆಕ್ಸ್ಟ್ ಆಮೇಲೆ ರಜತ್ ಮತ್ತು ಧನು ಟೀಮಲ್ಲಿ ಬಂತವ್ರೆ ಅಲ್ಲಿ ಮಾಡುವವ್ರು ಆಡ್ತಿದ್ದಾರೆ. ಇವಾಗ ನಿಮ್ಗೆ ಗೊತ್ತಾಗಿದೆ ಅಲ್ವಾ ಇವಾಗ ಟಾಸ್ಕ್ ಯಾವ ರೀತಿ ಇದೆ ಅಂದರೆ, ಸ್ಕ್ರೀನ್ ಮೇಲೆ ಪಿಕ್ಚರ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಬಂತವ್ರೆ ಇಬ್ಬರು, ಅಲ್ಲೇನೋ ಒಂದು ವುಡ್ ಇರುತ್ತೆ, ಆ ವುಡ್ಡಲ್ಲಿ ಅಲ್ಗೆಲ್ಲಿ ಬಂತವ್ರೆ ಅಲ್ಲಿ ಓಲ್ಗಳು ಇರ್ತವೆ, ಆ ಓಲ್ನ ಮ್ಯಾಚ್ ಮಾಡಬೇಕಾಗಿದೆ. ಅಲ್ಲಿ ಬಂತವ್ರೆ ಅಲ್ಗೆನ ಇಬ್ಬರು ಇಟ್ಕೋಬೇಕಾಗಿದೆ. ಅದರಿಂದ ಅಲ್ಲಿ ಬಂತವ್ರೆ ಗಿಲ್ಲಿ ಮತ್ತು ಅಲ್ಲಿ ಸೂರಜ್ ಅವರು ಔಟ್ ಟೀಮಿಂದ ಅಲ್ಗೆನ ಇಟ್ಕೊಂಡಿದ್ದಾರೆ. ಅಲ್ಲಿ ರಘು ಅವ್ರು ಬಂತವ್ರೆ ಬಾಲಲ್ಲಿ ಹೊಡಿತಾ ಇದ್ದಾರೆ. ಯಾವ ರೀತಿ ಹೊಡಿಬೇಕು ಅದನ್ನು ಮುಂದೆ ತಿಳಿಸ್ಕೊಡ್ತೀನಿ. ಆಮೇಲೆ ನೆಕ್ಸ್ಟ್ ಈ ಕಡೆ ಧನು ಟೀಮಲ್ಲಿ ಬಂತವ್ರೆ, ಧನು ಅವರು ಅಲ್ಲಿ ಬಾಲಲ್ಲಿ ಹೊಡಿತಾ ಇದ್ದಾರೆ, ಅಲ್ಗೆನ ಇಟ್ಕೊಂಡಿರೋ ಬಂತವ್ರೆ ರಜತ್ ಮತ್ತು ಮಾಳವರು ಅಲ್ಗೆನ ಇಟ್ಕೊಂಡಿದ್ದಾರೆ. ಇವಾಗ ನಿಮ್ಗೆ ಗೊತ್ತಾಗಿದೆ ಅಲ್ವಾ. ಅಂದರೆ ಸ್ಕ್ರೀನ್ ಮೇಲೆ ಪಿಕ್ಚರ್ ನೋಡಿ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. ಆಮೇಲೆ ನೆಕ್ಸ್ಟ್ ಬಂತವ್ರೆ ಮೊದಲನೇ ರೌಂಡಲ್ಲಿ ಬಂತವ್ರೆ ಅಲ್ಲಿ ಬಾಲಲ್ಲಿ ಹೊಡಿಬೇಕಾಗಿದೆ, ದೊಡ್ಡ ಹೋಲ್ ಇರುತ್ತೆ, ಅಲಾಸಿ ಬಾಲಲ್ಲಿ 15 ಬಾಲ್ಗಳನ್ನ ಹೊಡಿಬೇಕಾಗಿದೆ. ಅಲ್ಲಿ ಬಂತವ್ರೆ ಇಬ್ಬರು ಕೂಡ ಬೇಗನೆ ಹೊಡಿತಾರೆ ಅಂತ ಹೇಳ್ಬೋದು. ಅದರಲ್ಲಿ ಧನು ಅವರು ಬೇಗ ಹೊಡಿತಾರೆ, ಹಾಗೆ ರಘು ಅವರು ಕೂಡ ಬೇಗ ಹೊಡಿತಾರೆ. ನೆಕ್ಸ್ಟು 2ನೇ ರೌಂಡಲ್ಲಿ ಬಂತವ್ರೆ ಅಲ್ಲೇನು 2 ಅಲ್ಗೆ ಇರುತ್ತೆ, ಅದು ಹಿಂದೆ ಒಂದು ಮುಂದೆ ಒಂದಿರುತ್ತೆ. ಅಲ್ಲಿ ಹೋಲ್ಗಳಿರ್ತವೆ, ಹಿಂದೆ ಹೋಲಲ್ಲಿ ಬಂತವ್ರೆ ಪೇಪರಲ್ಲಿ ಕ್ಲೋಸ್ ಆಗಿರುತ್ತೆ. ಆ ಬಾಲಲ್ಲಿ ಹೊಡೆದು ತೂತ್ ಮಾಡಿ ಹೊರಗಡೆ ತರಿಸ್ಬೇಕಾಗಿದೆ. ಆದರೆ ಫಸ್ಟ್ ಬಂತವ್ರೆ ಅಲ್ಗೆಲಿ ಮ್ಯಾಚ್ ಮಾಡಬೇಕು. ಅಲ್ಲೇನು ದಾರ ಕಟ್ಟಿದಾರಲ್ಲ ಆ ದಾರನ ಎಳ್ದಿಟ್ಕೊಂಡು ಒಂದಕ್ಕೊಂದು ಅಲ್ಗೆನ ಮ್ಯಾಚ್ ಮಾಡಿ ಆ ಬಾಲಲ್ಲಿ ಹೊಡೆದು ಬಾಲ್ನ ಹೊರಗಡೆ ತರಿಸ್ಬೇಕಾಗಿದೆ. ಆ ಪೇಪರ್ನ ತೂತ್ ಮಾಡಿ ಹೊರಗಡೆ ತರಿಸ್ಬೇಕಾಗಿದೆ. ಈ ಥರ ಇದೆ ಟಾಸ್ಕ್ ಬಂತವ್ರೆ. ಟಾಸ್ಕಲ್ಲಿ ಬಂತವ್ರೆ ಧನು ಅವರು ಕೂಡ ಚೆನ್ನಾಗಿ ಆಡ್ತಿರ್ತಾರೆ, ರಘು ಅವರು ಕೂಡ ಚೆನ್ನಾಗಿ ಆಡ್ತಿರ್ತಾರೆ. ಆದರೆ ರಘು ಅವರೇ ಅಲ್ಲಿ ಫಸ್ಟು ಮುಂದ್ಗಡೆ ಇರ್ತಾರೆ, ಆಮೇಲೆ ಅಲ್ಲಿ ಧನು ಅವರು ಕೂಡ ಚೆನ್ನಾಗಿ ಹೊಡಿತಿರ್ತಾರೆ. ಆಮೇಲೆ ಎಷ್ಟು ಕೊನೆಯೂ ಕೂಡ ಎಲ್ಲ ಹೋಲ್ಗಳನ್ನು ಕೂಡ ಓಪನ್ ಮಾಡಿ ಅಲ್ಲಿ ಇವರು ರಘು ಮತ್ತು ಗಿಲ್ಲಿ ಅವರು ಈ ಟಾಸ್ಕ್ನ ವಿನ್ನರ್ ಆಗಿದ್ದಾರೆ. ಆದರೆ ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಧನು ಮತ್ತು ರಜತ್ ಅವರು ಈ ವಾರ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ರಜತ್ ಅವರು ಗಿಲ್ಲಿ ಅವ್ರಿಗೆ ಈ ವಾರ ಫುಲ್ಲು ಚಾಲೆಂಜ್ ಆಗ್ತಿರಲ್ಲ. ಆದರೆ ಟಾಸ್ಕ್ ಬರಲಿ ಬಾ ಅಂತ ಅವ್ರು ಅಕ್ಕಾಡಕ್ಕೆ ಇಳಿತೀನಿ ಬಾ ಅಂತೇಳಿ ಹೇಳ್ತಿರಲ್ಲ. ಕೊನೆ ಇವಾಗ ಅವ್ರ ವಿರುದ್ಧನೇ ಗಿಲ್ಲಿ ವಿರುದ್ಧನೇ ಸೋತಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಬಂತವ್ರೆ ಧನು ಜೊತೆನ ರಾಡು, ಅವನು ನೀನು ಒಂದೇ ಸೈಜ್ ಇದ್ದೀರಾ ಈ ಥರ ಎಲ್ಲ ನೆನ್ನೆ ಹೇಳ್ತಿರು. ಕೊನೆಗಲ್ಲಿ ಧನು ಮತ್ತು ಅಲ್ಲಿ ರಜತ್ ಅವರೇ ಗಿಲ್ಲಿ ವಿರುದ್ಧ ಆಡಿ ಸೋತಿದ್ದಾರೆ ಅಂತ ಹೇಳ್ಬೋದು. ಅವ್ರು ಬಾಲ್ ಹೊಡಿದೇ ಇರ್ಬೋದು, ಬಟ್ ಯಾರು ಕೂಡ ದಾರನ ಎಳ್ದಿಟ್ಕೊಂಡಿದ್ದಾರಲ್ವಾ. ಅದರಿಂದ ಅಲ್ಲಿ ಹೆಂಗೆ ಬಂದರೂ ಕೂಡ ಅಲ್ಲಿ ಗಿಲ್ಲಿ ಅವ್ರ ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಆಗಿದ್ದಾರಲ್ವಾ. ಅಲ್ಲೇನು ಧನು ಮತ್ತು ಅಲ್ಲಿ ರಜತ್ ಅವ್ರು ಸೋತಿದ್ದಾರಲ್ವಾ. ಅದರಿಂದ ಬಂತವ್ರೆ ಏನು ಅಕ್ಕಾಡು ಕಿಳಿ ಅಂತ ಹೇಳ್ತಿರಲ್ಲ, ಇದನ್ನು ಇಟ್ಕೊಂಡು ಎಷ್ಟು ಉರ್ಸ್ತಾರೆ ಅಂತ ಗೊತ್ತಿಲ್ಲ ಗಿಲ್ಲಿ ಅವರಂತೂ. ಅಲ್ಲಿ ಕೊನೆಗೆ ಕೂಡ ನಾನು ವಿರುದ್ಧ ಸೋತಿದ್ದೆ ಅಂದ್ಬಿಟ್ಟು ಎಷ್ಟು ಉರ್ಸ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೊನೆಗೆ ಇದು ಕೊನೆಯ ಟಾಸ್ಕ್ ಆಗಿದೆ. ರಘು ಮತ್ತು ಗಿಲ್ಲಿ ಅವ್ರು ವಿನ್ ಆಗಿದ್ದಾರೆ. ಇವಾಗ ಕ್ಯಾಪ್ಟನ್ಸಿ ಓಟಕ್ಕೆ ಬಂತವರಲ್ಲಿ 4 ಜನ ಸೆಲೆಕ್ಟ್ ಆಗಿದ್ದಾರೆ. ಆದರೆ ಸೂರಜು, ಹಾಗೆ ಕಾವ್ಯ, ಹಾಗೆ ಇಲ್ಲಿ ಗಿಲ್ಲಿ, ರಘು ಈ 4 ಜನ ಸೆಲೆಕ್ಟ್ ಆಗಿದ್ದಾರೆ. ಹಾಗೆ ಈ ವಾರ ನಾಮಿನೇಟ್ ಬಂತವ್ರೆ 6 ಜನ ಆಗಿದ್ದಾರೆ. ಅಂದರೆ ಚೈತ್ರ, ಮಾಳು, ಸ್ಪಂದನ, ಅಶ್ವಿನಿ,
ಹಾಗೆ ಧನು, ರಜತು ಈ 6 ಜನ ಆಗಿದ್ದಾರೆ. ಇವಾಗ ನಿಮಗೆಲ್ಲ ಅಪ್ಡೇಟು ಕೂಡ ತಿಳಿಸ್ಕೊಟ್ಟಿದ್ದೀನಲ್ವಾ. ನೆಕ್ಸ್ಟು ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ನಿಮಗೆ ಮುಂಚೆ ಅಪ್ಡೇಟ್ ಬೇಕು ಅಂದರೆ ನಾನು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಫ್ರೆಂಡ್ಸ್, ಇದಿಷ್ಟು ವೀಡಿಯೋ ಆಗಿದೆ. ನಿಮ್ಗೆ ಏನಾದ್ರು ವೀಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೋಡ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.